ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ನೀವು ನೋಡೋಕಂತೀರಿ ಟೆಕ್ ಲೈಫ್ 100 ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ರೆಡ್ಮಿ 10A ಮೊಬೈಲಲ್ಲಿ ಇರುವಂಥ ಕೆಲವೊಂದಿಷ್ಟೊಂದು ಹೈಡನ್ ಫೀಚರ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಮಾಡ್ತಾ ಹೋದಂಗೆಲ್ಲ ನಿಮ್ಮ ಒಂದು ಮೊಬೈಲಲ್ಲಿ ಇರುವಂಥ ಎಕ್ಸ್ಟ್ರಾ ಹೈಡನ್ ಫೀಚರ್ಸ್ ಏನನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ನಿಮ್ಮ ಒಂದು ಮೊಬೈಲಲ್ಲಿ ಇವು ಫೀಚರ್ಗಳದಾವ ಅಂತ ನಿಮಗೆ ಗೊತ್ತಿರಲ್ಲ. ಸೊ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಫ್ಯೂಚರಿಂದ. ಸೊ ಏನೆಲ್ಲ ಸೆಟ್ಟಿಂಗ್ಸನ್ನು ಮಾಡ್ಕೋಬೋದು ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ಸಿಗುತ್ತೆ ಈ ಒಂದು ವಿಡಿಯೋ ನಿಮಗೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ನಮ್ಮ ಒಂದು ಚಾನಲ್ ಫಸ್ಟ್ ಟೈಮ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ನ ಸ್ವಲ್ಪ ಪ್ರೆಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಾವು ಮಾಡುವಂಥ ಎಲ್ಲ ವಿಡಿಯೋ ಕೂಡ ನಿಮ್ಮ ನೋಟಿಫಿಕೇಷನ್ಗೆ ಬರ್ತಾ ಹೋಗುತ್ತೆ. ಹಾಗೆ ನಮ್ಮ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ. ಆದಷ್ಟು ಒಂದು ವಿಡಿಯೋನ ಶುರು ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಸೊ ಇವಾಗ ಏನೆಂದರೆ ಮೊದಲಿಗೆ ಒಂದು ಆ್ಯಪ್ ಟ್ರ್ಯಾಬರನ್ನು ಓಪನ್ ಮಾಡಿದ ಕೂಡ ಸೊ ನಿಮಗೆ ಇದರಲ್ಲಿ ಒಂದು ಫ್ಯೂಚರ್ ಇದೆ, ಒಂದು ಸೀಕ್ರೆಟ್ ಸೆಟ್ಟಿಂಗ್ಸ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ತೋರಿಸ್ತಿತ್ತಲ್ಲ, ಇಲ್ಲಿ ಒಂದು ಲೈನ್ ಕಾಣುತ್ತೆ ನೋಡಿ. ಈ ಲೈನ್ ಮ್ಯಾಗೆ ಬರುವಂಥ ಒಂದು ಎಲ್ಲ ಆ್ಯಪ್ಸ್ಗಳು ಏನಾಗ್ತಾವೆ ಅಂದರೆ, ಸೊ ರೀಸೆಂಟಾಗಿ ನೀವು ಏನೋ ಆ್ಯಪನ್ನು ಯೂಸ್ ಮಾಡಿರ್ತಿಲ್ಲ ಅದಷ್ಟೇ ಆ್ಯಪ್ ಬರ್ತಾವೆ. ಸೊ ಇದನ್ನು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 3 ಡಾಟ್ ಲೈನ್ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಆ್ಯಪ್ ಸಜೆಷನ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಆ್ಯಪ್ ಸಜೆಷನ್ ಅಂತ. ಸೊ ಆ್ಯಪ್ ಸಜೆಷನ್ ಅಂತಂದರೆ ಇದನ್ನು ಸೊ ನೀವು ರೀಸೆಂಟಾಗಿ ಯಾವ ಒಂದು ಹೊಸ ಆ್ಯಪನ್ನು ಅಂದರೆ ಓಪನ್ ಮಾಡಿರ್ತೀವಿ ನಿಮ್ಮ ಒಂದು ಮೊಬೈಲಲ್ಲಿ. ಸೊ ಅವು ಬರ್ತಾ ಹೋಗ್ತಾ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಆಫ್ ಇರುತ್ತೆ ಮೊದಲಿಗೆ ಇದು. ಸೊ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಸೊ ಎನೇಬಲ್ ಮಾಡ್ಕೊಂಡಾಗ ಹೊರಗೆ ಬಂದಾಗ ಇಲ್ಲಿ ಏನಾಗುತ್ತೆ ನೋಡಿ ಫ್ರೆಂಡ್ಸ್. ಸೊ 1 2 3 4 10 ಆ್ಯಪ್ಗಳು ನೀವು ಸ್ಟಾರ್ಟಿಂಗ್ ಅಂತ ಇದು ರೀಸೆಂಟಾಗಿ ನೀವು ವಾಟ್ಸಪ್ ಯೂಸ್ ಮಾಡಿರಿ. ಸೆಕೆಂಡ್ ಫೋನ್ಪೇ, ಇವಾಗ ಫೋನು, ಡಾಕ್ಯುಮೆಂಟ್ ಸ್ಕ್ಯಾನರ್, ಕ್ಲಾಕ್, ಟ್ರೂ ಕಾಲರ್, ಕಾಂಟ್ಯಾಕ್ಟ್ಸ್, ಯೂಟ್ಯೂಬ್, ಈ ರೀತಿ ಸೊ ರೀಸೆಂಟಾಗಿ ಯೂಸ್ ಮಾಡಿರ್ತಕ್ಕಂಥ ಒಂದು ಆ್ಯಪ್ಗಳು ನಿಮ್ಗೆ ತೋರಿಸ್ತದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಸೊ ನೀವು ಮತ್ತೆ ಹಲವಾರು ಆ್ಯಪ್ಗಳನ್ನು ಹುಡ್ಕೋಬೇಕಂತ ಅವಶ್ಯಕತೆ ಇರಲ್ಲ. ರೀಸೆಂಟಾಗಿ ಯಾವ ಒಂದು ಆ್ಯಪನ್ನು ಯೂಸ್ ಮಾಡಿರ್ತಿರಲ್ಲ, ಸೊ ಆ್ಯಪನ್ನು ಫ್ರಂಟಿಗೆ ಬಂದುಬಿಡ್ತಾನೆ. ನೀವು ಇದರಿಂದ ಏನಾಗುತ್ತೆ, ನಿಮಗೆ ಈಸಿ ಆ್ಯಪನ್ನು ಹುಡುಕ್ಲಿಕ್ಕೆ ಈಸಿ ಆಗುತ್ತೆ ಈ ಒಂದು ಸೆಟ್ಟಿಂಗ್ಸಿಂದ. ಮತ್ತು ಎರಡನೇ ಸೆಟ್ಟಿಂಗ್ಸ್ ಬಂದುಬಿಟ್ಟು, ನೀವು ಎರಡನೇ ಒಂದು ಹೈಡನ್ ಫೀಚರ್ ಬಂದುಬಿಟ್ಟು ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ, ಕೆಳಗಡೆ ಫ್ರೆಂಡ್ಸ್ ಇಲ್ಲಿ ಒಂದು ನಿಮಗೆ ಬಟನ್ಸ್ ಕಾಣ್ತಿದ್ದಾವಲ್ಲ. ಸೊ ನಿಮಗೆ ಬಟನ್ಸ್ ಕೆಲವೊಬ್ಬರು ಏನೋ ಈ ಬಟನ್ಸ್ಗಳು ಇಷ್ಟ ಆಗ್ತಿರಂಗಿಲ್ಲ. ಸೊ ಅದು ಬಟನ್ಸ್ಗಳ ಜಸ್ಟಸ್ಗಳು ಅಷ್ಟೇ ಮಾಡಿದ್ರೆ ಮೂವ್ಮೆಂಟ್ ಆಗ್ತದೆ, ಅಂದರೆ ಅಷ್ಟೇ ಇಷ್ಟ ಆಗುತ್ತೆ. ಸೊ ಇದು ಯಾವ ರೀತಿ ರಿಮೂವ್ ಮಾಡೋದು ಒಂದು ಬಟನ್ಸನ್ನು ಅಂತ ನೋಡ್ಕೊಂಡಾಗೋಣ. ಸೊ ಮೊದಲಿಗೆ ಎರಡು ಬೆಳ್ಳಿ ಈ ರೀತಿ ಒಂದು ಡ್ರ್ಯಾಗ್ ಮಾಡಿ ಫ್ರೆಂಡ್ಸ್. ಡ್ರ್ಯಾಗ್ ಮಾಡಿದ ಕೂಡ ನಿಮಗೆ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ, ಸೆಟ್ಟಿಂಗ್ಸ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿ, ಇಲ್ಲಿ ಮೋರ್ ಅಂತ ಆಪ್ಷನ್ ಕಾಣುತ್ತಲ್ಲ, ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಸಿಸ್ಟಮ್ ನ್ಯಾವಿಗೇಷನ್ ಅಂತ ಕಾಣುತ್ತಲ್ಲ ಫ್ರೆಂಡ್ಸ್, ಸಿಸ್ಟಮ್ ನ್ಯಾವಿಗೇಷನ್. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ 2 ಆಪ್ಷನ್ ಕೇಳುತ್ತೆ ನಿಮಗೆ. ಸೊ ಬಟನ್ಸ್ ಬೇಕು, ಜಸ್ಟಸ್ ಬೇಕು ಅಂತ ಕೇಳುತ್ತೆ. ನಮಗೆ ಈ ಬಟನ್ಸ್ ಆಲ್ರೆಡಿ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಈ ಬಟನ್ಸ್ ಬೇಡ, ನಮಗೆ ಜಸ್ಟಸ್ ಬೇಕು. ಸೊ ಜಸ್ಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾಗ ಟೈಮ್ ತೊಗೊಂಡ್ಕೊಳ್ತದೆ. ಟೈಮ್ ತೊಗೊಂಡು ನಾವು ಬ್ಯಾಕ್ ಬರೀ ಫ್ರೆಂಡ್ಸ್. ಬ್ಯಾಕ್ ಬಂದಾಗ ನಿಮಗೆ ಸೊ ಈ ರೀತಿ ನೀವು ಡ್ರ್ಯಾಗ್ ಮಾಡಿದ್ರೆ, ಸೊ ಬ್ಯಾಕ್ ಅಂದರೆ ಇಲ್ಲಿ ನೀವು ಈ ರೀತಿ ನೀವು ಈ ಕಡೆ ಸೈಡಿಂದ ಏನು ಬ್ಯಾಕ್ ಮಾಡ್ತಿರಲ್ಲ, ಸೊ ಸೈಡಿಂದ ಮಾಡಿದ್ರೆ ಬ್ಯಾಕ್ ಆಗುತ್ತೆ. ಸೊ ಇದನ್ನು ಹಿಂಗೆ ಸೊ ನೀವು ಕೆಳಗಿಂದ ಬ್ಯಾಗ್ ಮಾಡಿದಾಗ ನಿಮ್ಗೆ ಆ್ಯಪ್ ಟ್ರಾವರ್ ಓಪನ್ ಆಗುತ್ತೆ. ಸೊ ಬ್ಯಾಕ್ ಅಂದ್ರೆ ಬ್ಯಾಕ್ ಬರುತ್ತೆ. ಸೊ ಬ್ಯಾಕ್ ಬಂದಾಗ ನೀವು ಮತ್ತೆ ನಿಮಗೆ ಏನು ಕೇಸ್ ಏನಂದ್ರೆ ಇದು ರೀಸೆಂಟಾಗಿರುವಂಥ ಒಂದು ಆ್ಯಪ್ ಏನೇನು ಓಪನ್ ಮಾಡಿದ್ರಿ ಅಂತ ನೋಡ್ಕೋಬೇಕಂತಲ್ಲ. ಸೊ ಹಿಂಗೆ ಡ್ರ್ಯಾಗ್ ಮಾಡಿ ಹಿಂಗೆ ಹೋಲ್ಡ್ ಮಾಡ್ಬೇಕಾಗತ್ತೆ. ಸೊ ಹೋಲ್ಡ್ ಮಾಡಿ ನೀವು ರೀಸೆಂಟಾಗಿ ಏನು ಆ್ಯಪ್ಗಳನ್ನು ಯೂಸ್ ಮಾಡಿರ್ತೀರೋ ಸೊ ಆ ಆ್ಯಪ್ಗಳು ನಿಮಗೆ ಇಲ್ಲಿ ಬರ್ತಾ ಹೋಗ್ತಾ. ಇಲ್ಲ ಬ್ಯಾಕ್ ಅಂದ್ರೆ ಬ್ಯಾಕ್ ಬರ್ರಿ. ಇವಾಗ ನೀವು ಕೆಲವೊಂದಿಷ್ಟು ಆ್ಯಪ್ಗಳನ್ನ ಇಲ್ಲಿ ನಾವು ಸೊ ಯಾವ ಆ್ಯಪನ್ನು ಓಪನ್ ಮಾಡಿದ್ರಿ ಅಂತ ನೋಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ಬಟನಲ್ಲಿ ಈ ಬಟನ್ ಓಪನ್ ಮಾಡ್ಕೊತೀರಿ. ಸೊ ಓಪನ್ ಮಾಡ್ಕೊಂಡಾಗ ಇವೆಲ್ಲ ಹೆಂಗಿದಾವೆ ಅಂತಂದ್ರೆ ವರ್ಟಿಕಲ್ ಅದಾವೆ. ಸೊ ಈ ರೀತಿ ಹಿಂಗೆ ಸೊ ಸ್ಟೆಪ್ ವೈಸ್ ಅದಾವೆ. ಸೊ ಇದನ್ನು ನಾವು ಕಂಟಿನ್ಯೂ ಸೀರಿಯಲ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಎರಡು ಬೆಳೆಯಲ್ಲಿ ಓಪನ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಟ್ಟಿಂಗ್ಸ್ ಅಂತ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೋರ್ ಅಂತ ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಾಗ ಇಲ್ಲಿ ನೀವು ಅರೇಂಜ್ದ ಐಟಮ್ಸ್ ಇನ್ನು ರೀಸೆಂಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ವರ್ಟಿಕಲಿ ಹಾರಿಜೆಂಟಲ್ 2 ಥರ ತೋರಿಸುತ್ತೆ. ಈಗಾಗಲೇ ನಿಮ್ಮ ವರ್ಟಿಕಲ್ ಬಗ್ಗೆ ಗೊತ್ತಿರುತ್ತೆ. ವರ್ಟಿಕಲ್ ಈಗಾಗಲೇ ಇರುವಂಥ ಒಂದು ಸ್ಟೇಟಸ್ ಇದು. ಈಗ ಹಾರಿಜೆಂಟಲ್ ಮಾಡ್ಕೊಂಡಾಗ ಹಾರಿಜೆಂಟಲ್ ಕ್ಲಿಕ್ ಮಾಡ್ಕೊಳ್ಳಿ. ಹಾರಿಜೆಂಟಲ್ ಮಾಡ್ಕೊಂಡಾಗ ಬ್ಯಾಕ್ ಬರೀ. ಸೊ ಬ್ಯಾಕ್ ಬಂದಾಗ ನೀವು ಈ ರೀತಿ ನಾವು ರೀಸೆಂಟ್ ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಹಾರಿಜೆಂಟಲಿ ಓಪನ್ ಆಗ್ತಾ ಹೋಗ್ತದೆ. ಸೊ ಇನ್ನೊಂದು ಸೆಟ್ಟಿಂಗ್ಸ್ ಬಂದುಬಿಟ್ಟು ಇನ್ನೊಂದು ಹೈಡನ್ ಫೀಚರ್ ನೋಡೋದಾದ್ರೆ, ಸೊ ಈಗ ನಾವು ಈಗ ರೀಸೆಂಟಾಗಿ ಆ್ಯಪ್ಗಳನ್ನು ಓಪನ್ ಮಾಡಿರ್ತಾರೆ, ಇಲ್ಲೆಲ್ಲ ಇರುತ್ತಲ್ಲ. ಸೊ ಈ ರೀತಿಯಲ್ಲಿ ಕೆಲವೊಂದಿಷ್ಟು ಬ್ಲರ್ ಆಗಿ ನೋಡಿ ಫ್ರೆಂಡ್ಸ್. ಈ ರೀತಿ ಕೆಲವೊಂದಿಷ್ಟು ಏನಾಗಿದೆ ಅಂತಂದರೆ, ಈ ರೀತಿ ನೀವು ಸೊ ಬ್ಲರ್ ಕಾಣ್ತಿದ್ದಾವೆ. ಇದನ್ನು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮತ್ತು ಸೇಮ್ ಅದೇ ರೀತಿ ಹೋಗಿ
ಎರಡು ಬರಲೇ ಇದು ಮಾಡಿರಿ. ಸೊ ಡ್ರ್ಯಾಗ್ ಮಾಡಿರಿ ಸೆಟ್ಟಿಂಗ್ಸ್ ಅಂತ ಹೋಗಿ ಸೊ ಮೋರ್ ಅಂತ ಆಪ್ಷನ್ ಮಾಡ್ಕೋಗಿ ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಬ್ಲರ್ ಆ್ಯಪ್ ಪ್ರಿವ್ಯೂ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಒಂದು ಆ್ಯಪ್ ಒಂದು ಬ್ಲರ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಆ ಒಂದು ಆ್ಯಪನ್ನು ಬ್ಲರ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಗ್ಯಾಲರಿ, ಎಕ್ಸ್ ಪ್ಲೇಯರ್, ಕ್ಯಾಮ್ರಾ ಇಷ್ಟು ಆ್ಯಪನ್ನು ಬ್ಲರ್ ಮಾಡಿಕೊಂಡೆ. ಸೊ ಬ್ಯಾಕ್ ಬರ್ರಿ. ಸೊ ಅಷ್ಟು ಆ್ಯಪ್ಗಳು ಮಾತ್ರ ಬ್ಲರ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ತೋರಿಸ್ಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್, ಸೊ ನಾನು ಗ್ಯಾಲರಿ ಬ್ಲರ್ ಮಾಡಿದ್ರೆ ಬ್ಲರ್ ಆಗುತ್ತೆ. ಸೊ ಇದು ಎಕ್ಸ್ ಪ್ಲೇಯರ್ ಬ್ಲರ್ ಮಾಡಿದ್ರೆ ಬ್ಲರ್ ಆಯಿತು. ಸೊ ಈ ಕ್ಯಾಮ್ರಾ ಬ್ಲರ್ ಮಾಡಿದ್ರೆ ಬ್ಲರ್ ಆಯಿತು. ಸೊ ಇದರಿಂದ ಏನಾಗುತ್ತೆ, ಕೆಲವೊಂದಿಷ್ಟು ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಈ ಒಂದು ಸೊ ಯಾರಿಗೆ ತೋರ್ಸೋಕೋಗ್ಬಿಡ, ಕೆಲವೊಂದಿಷ್ಟು ಆ್ಯಪ್ಗಳನ್ನು ನೋಡ್ಲಿಕ್ಕೆ ಹೋಗ್ಬಿಡೋದು ಅಂತ. ಸೊ ಇದೊಂದು ಟಿಪ್ಸ್, ಒಂದು ಏನದ ಟ್ರಿಕ್ಸ್ ಇದೆಯಲ್ಲ, ಹೆಲ್ಪ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಸೊ ಐಕಾನ್ಸ್ ಸೆಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಐಕಾನ್ಸ್ಗಳು ಕಾಣ್ತಿದ್ದಲ್ಲ ಫ್ರೆಂಡ್ಸ್, ಐಕಾನ್ಸ್ಗಳು. ಸೊ ಈ ಒಂದು ದೊಡ್ಡದು ಮಾಡ್ಕೋಬೋದು, ಸಣ್ಣದು ಮಾಡ್ಕೋಬೋದು. ಅದನ್ನು ಯಾವ ರೀತಿ ಅಂತ ತಿಳಿಸ್ಕೊಳ್ತಾಗುತ್ತೆ. ಸೊ ಎರಡು ಬೆಳೆ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಹೋಗಿ ಸೊ ಮೋರ್ ಅಂತ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಾಗಲೇ ನಿಮಗೆ ಐಕಾನ್ ಸೈಜ್ ಅಂತ ಕೇಳುತ್ತೆ. ಸೊ ಐಕಾನ್ ಸೈಜ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡ್ಕೊಂಡಾಗ ನೀವು ಸೈಜ್ ತೋರಿಸುತ್ತೆ, ಐಕಾನ್ ಸೈಜ್ ದೊಡ್ಡದು ಬೇಕು ಸಣ್ಣದು ಬೇಕು ಅಂತ. ಸಣ್ಣದು ಬೇಕಂದರೆ ಇದನ್ನು ಕಡಿಮೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ದೊಡ್ಡದು ಬೇಕಂದರೆ ಈ ರೀತಿ ದೊಡ್ಡದು ಮಾಡ್ಕೊಳ್ಳಿ. ಸೊ ಈ ರೀತಿ ಸೈಜ್ ಏನು ದೊಡ್ಡದು ಆಗ್ತಾ ಹೋಗ್ತಾವೆ. ಸೊ ನಿಮ್ಮ ಬ್ಯಾಗ್ ಬಂದಾಗ ನಿಮಗೆ ಇಲ್ಲಿ ಸೈಜು ಐಕಾನ್ಸ್ ಇದೆಲ್ಲ ನಮಗೆ ದೊಡ್ಡದಾಗಿ ಕಾಣ್ತಾ ಹೋಗ್ತದೆ ನೋಡಿ ಫ್ರೆಂಡ್ಸ್. ಇದನ್ನು ಐಕಾನ್ ಸೈಜನ್ನು ಇದು ಸೆಟ್ಟಿಂಗ್ ಮಾಡ್ಕೋಬೋದು. ಕೆಲವೊಬ್ರು ಏನಾಗುತ್ತೆ ಅಂದರೆ ಸಣ್ಣ ಅಕ್ಷರ ಕಾಣ್ತಾ ಇರೋಂಗಿಲ್ಲ ಒಂದು ಐಕಾನ್ಸ್ನ, ಅದಕ್ಕೆ ಒಂದು ಲಾರ್ಜ್ ಮಾಡೋದು ಅವ್ರಿಗೆ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ನಾನು ಹೇಳ್ಕೊಟ್ಟಂಥ ಕೆಲವೊಂದಿಷ್ಟೊಂದು ಫ್ಯೂಚರ್ಗಳ ಬಗ್ಗೆ, ಹೈಡನ್ ಸೆಟ್ಟಿಂಗ್ಸ್ಗಳ ಬಗ್ಗೆ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಒಂದು ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.